ಹಲೋ ಫ್ರೆಂಡ್ಸ್ ನೋಡ್ರಿ SSC ಎಕ್ಸಾಮ್ ಕ್ಯಾಲೆಂಡರು ರಿಲೀಸ್ ಆಗಿದೆ. ಫ್ರೆಂಡ್ಸ್ ನೋಡ್ರಿ ಈ ಕ್ಯಾಲೆಂಡರಲ್ಲಿ ಏನೇನು ಇರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್ ನೀವೇನಾದರೂ ಫ್ರೆಷರ್ಸ್ ಇದ್ದರೆ ಈ ವಿಡಿಯೋನ ಫುಲ್ ನೋಡಿ. ಫ್ರೆಂಡ್ಸ್ ನೋಡ್ರಿ ಈ ಇದರಲ್ಲಿ ಏನಿರುತ್ತೆ ಅಂತಂದರೆ ನಿಮ್ಮದು ಡೇಟ್ ಆಫ್ ನೋಟಿಫಿಕೇಷನು, ಆಮೇಲೆ ಮಂತ್ ಆಫ್ ಎಕ್ಸಾಮಿನೇಷನ್. ಓಕೆ, ಇಲ್ಲಿ ನೇಮ್ ಆಫ್ ದಿ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಎಕ್ಸಾಮಿನೇಷನು ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗುತ್ತೆ, ಆಮೇಲೆ ಈ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ. ಓಕೆ, ಇದನ್ನು ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ನೋಡಿರಿ ಇದರಲ್ಲಿ ಏನಿದೆ ಅಂತಂದರೆ ಮಿಕ್ಸ್ ಇದೆ ಫ್ರೆಂಡ್ಸ್. ಓಕೆ, ಅಂದರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮು ಪ್ಲಸ್ ಫ್ರೆಷರ್ಸ್ ಎಕ್ಸಾಮಿನೇಷನ್. ಫ್ರೆಂಡ್ಸ್ ನೋಡಿರಿ ಫ್ರೆಷರ್ ಯಾವ ಎಕ್ಸಾಮ್ನ ಅಪ್ಲೈ ಮಾಡ್ಬೋದು ಅಂತ ನಾನು ಇವಾಗ ಹೇಳ್ತೀನಿ. ಫ್ರೆಂಡ್ಸ್ ನೋಡಿರಿ ಇವಾಗ ಸೀರಿಯಲ್ ನಂಬರ್ 4. ಓಕೆ ಫ್ರೆಂಡ್ಸ್ ನೋಡಿರಿ ಸೀರಿಯಲ್ ನಂಬರ್ 4 ನೇಮ್ ಆಫ್ ದಿ ಎಕ್ಸಾಮಿನೇಷನ್ ಯಾವುದು ಫ್ರೆಂಡ್ಸ್? ಇದು ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್, ಅಂದರೆ CGL. ಓಕೆ ಫ್ರೆಂಡ್ಸ್ ಇದು ಎಲ್ರಿಗೂ ಗೊತ್ತು ಅನ್ಕೋತೀನಿ. ಫ್ರೆಂಡ್ಸ್ ನೋಡಿರಿ ಇವಾಗ CGL ಅಂತಂದರೆ ಫ್ರೆಂಡ್ಸ್ ಇದು ನಿಮಗೆ ಟೈರ್ 1, ಟೈರ್ 2 ಮತ್ತು ಟೈಪಿಂಗ್ ಟೆಸ್ಟ್. ಫ್ರೆಂಡ್ಸ್ ನೋಡಿರಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮದು ಟೈರ್ 1 ಎಕ್ಸಾಮಿನೇಷನ್. ಓಕೆ, ಟೈರ್ 1 ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಫ್ರೆಂಡ್ಸ್? ನಿಮ್ಮದು ಮೇ, ಜೂನ್. ಓಕೆ, ನೋಟಿಫಿಕೇಷನ್ ಬರೋದು ಮಾರ್ಚಲ್ಲಿ, ಕ್ಲೋಸಿಂಗ್ ಡೇಟು ಏಪ್ರಿಲಲ್ಲಿ. ಫ್ರೆಂಡ್ಸ್ ಇವಾಗ ಸೀರಿಯಲ್ ನಂಬರ್ 5 ನೋಡಿರಿ ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್. ಫ್ರೆಂಡ್ಸ್ ಇದರಲ್ಲಿ ನೋಡಿರಿ ಸ್ಪೆಸಿಫಿಕ್ ಅಂದರೆ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಈ ಡಿಗ್ರಿ ಇದ್ದರೆ ನೀವು ಈ ಎಕ್ಸಾಮ್ನ ಟಾರ್ಗೆಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ನೋಡಿ ಇದರಲ್ಲಿ ನಿಮಗೆ ಪೇಪರ್ 1, ಪೇಪರ್ 2 ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಇದು ಪೇಪರ್ 1 ಎಕ್ಸಾಮಿನೇಷನ್ ಡೇಟ್ ಯಾವಾಗಿದೆ ಅಂತಂದರೆ ನಿಮ್ಮದು ಮೇ, ಜೂನಲ್ಲಿದೆ ಫ್ರೆಂಡ್ಸ್. ಓಕೆ, ನೋಟಿಫಿಕೇಷನ್ ಬರೋದು ಮಾರ್ಚಲ್ಲಿ, ನೋಟಿಫಿಕೇಷನ್ ಲಾಸ್ಟ್ ಡೇಟ್ ಇರೋದು ಏಪ್ರಿಲಲ್ಲಿ. ಓಕೆ ಫ್ರೆಂಡ್ಸ್ ನೋಡಿರಿ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್. ಫ್ರೆಂಡ್ಸ್ ನೋಡಿ ಇದರಲ್ಲಿ ಏನಿರುತ್ತೆ ಅಂದರೆ ನಿಮ್ಮದು 10th ಲೆವೆಲ್ ಪೋಸ್ಟ್ ಬಿಡ್ತಾರೆ, PUC ಲೆವೆಲ್ ಪೋಸ್ಟ್ ಬಿಡ್ತಾರೆ, ಆಮೇಲೆ ಡಿಗ್ರಿ ಲೆವೆಲ್ ಪೋಸ್ಟ್ ಬಿಡ್ತಾರೆ. ನೀವು ಯಾವ ಲೆವೆಲ್ ಪೋಸ್ಟ್ ಬೇಕಾದರೂ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಓಕೆ 10th ಲೆವೆಲ್ಲು ಮಾಡ್ಬೋದು, PUC ಲೆವೆಲ್ನು ಮಾಡ್ಬೋದು, ಡಿಗ್ರಿ ಲೆವೆಲ್ಲು ಮಾಡ್ಬೋದು ಫ್ರೆಂಡ್ಸ್. ಓಕೆ ಮೂರನ್ನು ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ನೋಡಿರಿ ಇದರಲ್ಲಿ ನಿಮ್ಮದು ಸಿಂಗಲ್ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ಓಕೆ ಓನ್ಲಿ ಸಿಂಗಲ್ ಎಕ್ಸಾಮ್ ಪಾಸ್ ಆದರೆ ಸೆಲೆಕ್ಷನ್ ಆಯಿತು. ಓಕೆ ಫ್ರೆಂಡ್ಸ್ ನೋಡಿ ಡೇಟ್ ಆಫ್ ಎಕ್ಸಾಮಿನೇಷನು ಮೇ, ಜುಲೈಯಲ್ಲಿ, ನೋಟಿಫಿಕೇಷನ್ನು ಮಾರ್ಚಲ್ಲಿ, ಲಾಸ್ಟ್ ಡೇಟು ಏಪ್ರಿಲಲ್ಲಿ. ಫ್ರೆಂಡ್ಸ್ ನೋಡಿರಿ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ನೋಡಿದ್ದೀವಿ. ಇವಾಗ ನೋಡಿರಿ ಸೀರಿಯಲ್ ನಂಬರ್ 7 ನಿಮ್ಮದು ಯಾವುದಿದೆ ಫ್ರೆಂಡ್ಸ್ ಅಂದರೆ ಇದು ಕಂಬೈನ್ಡ್ ಹೈ ಸೆಕೆಂಡ್ರಿ ಲೆವೆಲ್ ಎಕ್ಸಾಮಿನೇಷನ್, ಅಂದರೆ ನಿಮ್ಮದು CHSL. ಓಕೆ ಫ್ರೆಂಡ್ಸ್ ನೋಡಿರಿ CHSL ಇದು ಎಕ್ಸಾಮಿನೇಷನ್ ನೇಮು. ಫ್ರೆಂಡ್ಸ್ ನೋಡಿರಿ ಇದರಲ್ಲೂ ಕೂಡ ನಿಮ್ಮದು ಟೈರ್ 1, ಟೈರ್ 2 ಆಮೇಲೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ನೋಡಿರಿ ಇದಕ್ಕೆ ನಿಮ್ಮದು ಜಸ್ಟ್ 10th + 2 ಅಂದರೆ PUC ಆಗಿರಬೇಕು. ಫ್ರೆಂಡ್ಸ್ ನೋಡಿರಿ ಟೈರ್ 1 ಎಕ್ಸಾಮಿನೇಷನ್ ಡೇಟ್ ಯಾವಾಗಿರುತ್ತೆ ಅಂತ ನಮ್ಮದು ಜುಲೈ, ಸೆಪ್ಟೆಂಬರ್. ಡೇಟ್ ಆಫ್ ನೋಟಿಫಿಕೇಷನ್ ಏಪ್ರಿಲಲ್ಲಿ, ಲಾಸ್ಟ್ ಡೇಟು ಮೇಯಲ್ಲಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನೋಡಿರಿ ಸ್ಟೆನೋಗ್ರಾಫರ್. ಫ್ರೆಂಡ್ಸ್ ನೋಡಿರಿ ನೀವೇನಾದರೂ ಇದಕ್ಕೆ ಎಲಿಜಿಬಲ್ ಇದ್ದರೆ ಇದನ್ನು ಅಪ್ಲೈ ಮಾಡ್ಬೋದು. ಇವಾಗ ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ 10th. ಓಕೆ ಸೀರಿಯಲ್ ನಂಬರ್ 10. ಫ್ರೆಂಡ್ಸ್ ಇದೇನಂದರೆ ನಿಮ್ಮದು ಮಲ್ಟಿ ಟಾಸ್ಕಿಂಗ್ ಎಕ್ಸಾಮಿನೇಷನ್, ಅಂದರೆ ನಿಮ್ಮದು MTS. ಫ್ರೆಂಡ್ಸ್ ನೋಡಿರಿ ಇದನ್ನು ನೀವು ಗೊತ್ತಿರ್ಬೋದು ನಿಮಗೆ. ಓಕೆ MTSಲ್ಲಿ 2 ಟೈಪ್ ಇರುತ್ತೆ ಫ್ರೆಂಡ್ಸ್. ಒಂದು ಸ್ಟಾಫ್ ಲೆವೆಲ್ ಎಕ್ಸಾಮಿನೇಷನು, ಇನ್ನೊಂದು ನಿಮ್ಮದು ಹವಾಲ್ದಾರ್ ಲೆವೆಲ್ ಎಕ್ಸಾಮಿನೇಷನ್. ಓಕೆ ಫ್ರೆಂಡ್ಸ್ ನೋಡಿರಿ ಇದರಲ್ಲೂ ನಿಮ್ಮದು ಸೇಮ್. ಓಕೆ ಇದರಲ್ಲಿ ಏನಿರುತ್ತೆ ಫ್ರೆಂಡ್ಸ್ ಅಂತಂದರೆ ನಿಮ್ಮದು ಇವಾಗ ಹವಾಲ್ದಾರ್ ಇದೆಯಲ್ಲ ಫ್ರೆಂಡ್ಸ್, ಇದು ಹವಾಲ್ದಾರ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ಫಿಸಿಕಲ್ ಇರುತ್ತೆ ಫ್ರೆಂಡ್ಸ್. ಓಕೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಆಮೇಲೆ MTS ನೀವು ಕ್ಲಿಯರ್ ಮಾಡಿದ್ರೆ ಫಿಸಿಕಲ್ ಟೆಸ್ಟ್ ಇರೋಲ್ಲ ಫ್ರೆಂಡ್ಸ್. ಹವಾಲ್ದಾರ್ ಕ್ಲಿಯರ್ ಆದಮೇಲೆ ನಿಮ್ಮದು ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ನಿಮಗೆ ಸೆಲೆಕ್ಷನ್ ಇರ್ತಾರೆ ಫ್ರೆಂಡ್ಸ್. ಓಕೆ ಬಟ್ ಇದು ನಿಮ್ಮದು ಸ್ಟಾಫ್ ಲೆವೆಲ್ ಎಕ್ಸಾಮಿನೇಷನ್, ಅಂದರೆ MTS ಎಕ್ಸಾಮ್ ನೀವು ಪಾಸ್ ಆದರೆ ನಿಮಗೆ ಫಿಸಿಕಲ್ ಇರೋಲ್ಲ ಫ್ರೆಂಡ್ಸ್. MTS ಪಾಸ್ ಆದರೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಓಕೆ ನೋಡಿರಿ ಇವಾಗ ಡೇಟ್ ಆಫ್ ಎಕ್ಸಾಮಿನೇಷನು ಸೆಪ್ಟೆಂಬರ್, ನವೆಂಬರಲ್ಲಿ, ನೋಟಿಫಿಕೇಷನ್ ಬರೋದು ಜೂನಲ್ಲಿ, ಲಾಸ್ಟ್ ಡೇಟ್ ಬರೋದು ಜುಲೈಯಲ್ಲಿ. ಫ್ರೆಂಡ್ಸ್ ನೋಡಿರಿ ಫ್ರೆಷರ್ಸು ಯಾವ್ಯಾವ ಎಕ್ಸಾಮ್ನ ಅಪ್ಲೈ ಮಾಡ್ಬೋದು ಅಂತ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಇವಾಗ ಇದೇ ಥರ ನಿಮ್ಮದು ಇವಾಗ ಏನು ಕ್ಯಾಲೆಂಡರ್ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಇದೇ ಥರ ಇವಾಗ ನಿಮಗೂ IBPS ಕ್ಯಾಲೆಂಡರ್ ಅಂತ ರಿಲೀಸ್ ಮಾಡ್ತಾರೆ ಫ್ರೆಂಡ್ಸ್. ಓಕೆ ಇದನ್ನು ನಾವು 1 ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕ್ಯಾಲೆಂಡರ್ ಬಂದ ಮೇಲೆ ನಾನು ಇದೇ ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಎಕ್ಸಾಮ್ನ ನೀವು ಅಪ್ಲೈ ಮಾಡ್ಬೋದು ಅಂತ. ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು.